ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಸೊ ಇದು ಬಂದು ನನ್ನ ಟ್ಯೂಸ್ಡೇ ಲಾಗ್ ಆಗಿರುತ್ತೆ. ಸೊ ಟ್ಯೂಸ್ಡೇ ಎಲ್ಲ ಏನೆಲ್ಲ ಸ್ಪೆಷಲ್ ಆಗಿತ್ತು, ಮತ್ತು ಮಾರ್ನಿಂಗು ನನಗೆ ಸ್ಪೆಷಲಿ ಈ ಒಂದು ಕಾಫಿ ಕುಡಿದು ಅಭ್ಯಾಸ. ಸೊ ಹಾಗಾಗಿ ಇವತ್ತು ಫಿಲ್ಟರ್ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಫಿಲ್ಟರ್ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದರೂ ಫಿಲ್ಟರ್ ಕಾಫಿ ರೆಸಿಪಿ ಎಲ್ಲ ಬೇಕು ಅಂದರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ತಾಯಿರಿ. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇದೇ ರೀತಿ ಎಲ್ಲ ವೀಡಿಯೋಸ್ನೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಡೈಲಿ ಲಾಗ್ಸ್ ಆಗಿರ್ಬೋದು, ನನ್ನ ಒಂದು ಕೆಲಸದ್ದಾಗಿರ್ಬೋದು, ಯಾವ ರೀತಿ ಕೆಲಸ ಮಾಡ್ತೀನಿ, ಸೊ ನನ್ನ ಡೈಲಿ ಏನೇನು ರೊಟೀನ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಮಾಡ್ಕೊಂಡಿದ್ದೆ. ಇವಾಗ ಯೂಶ್ವಲಿ ಮಕ್ಕಳಿಗೆ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆಗಿದ್ದರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅನ್ನೋದು ಎಲ್ರಿಗೂ ಸಹ ಒಂದು ಚಿಂತೆ ಕಾಡ್ತಲೇ ಇರುತ್ತೆ. ಹಾಗಾಗಿ ನಾನು ಕೂಡ ಒಂದೊಂದು ಟೈಮು ಈ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾರು ಸ್ಪೆಷಲಾಗಿ ಮಾಡಿದರೆ ಅದನ್ನು ಸಹ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಇವತ್ತು ದೋಸೆಗೆ ಸ್ವಲ್ಪ ನೈಟೇ ನಾನು ಒಂದು ಹಡ್ಲಕಾಯಿ ಸಾಂಬಾರು ಮಾಡಿಟ್ಕೊಂಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ದೋಸೆಗೆ ಹೊಂದೋ ರೀತಿ ಗಟ್ಟಿಯಾಗಿ ಮಾಡ್ಕೊಂಡು ಇಟ್ಕೊಂಡಿದ್ರಿಂದ ಅದನ್ನೇ ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡಿಕೊಂಡೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಈವ್ನಿಂಗು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಶಾಪಿಂದ ಕೂಡ ಬೇಗನೂ ಕೂಡ ಬಂದಿದ್ದೆ. ಸೊ ಯೂಶ್ವಲಿ ನಾನು ಶಾಪಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸುಮಾರು ಒಂದು 5 o'clock ಆಗಿರುತ್ತೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಬಂದುಬಿಟ್ಟಿರ್ತಾರೆ. ಹಾಗಾಗಿ ಅವ್ರಿಗೆ ಏನಾದರೂ ಸ್ವಲ್ಪ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ಮತ್ತು ನೈಟು ಊಟ ಸ್ವಲ್ಪ ಲೇಟಾಗಿ ಕೊಟ್ಟರು ಸಹ ನಡೆಯುತ್ತೆ ಅಂತ ಹೇಳಿ ಇಲ್ಲಿ ನಾನು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಆಲೂಗೆಡ್ಡೆ ಬೋಂಡ ಮಾಡೋಣ ಅಂತ ಹೇಳಿ, ಇದು ಫಸ್ಟ್ ಟೈಮ್ ಮಾಡಿರ್ತಕ್ಕಂಥದ್ದು. ನಾನು ಕೂಡ ಯಾವತ್ತೂ ನಾನು ಈ ಒಂದು ಆಲೂಗೆಡ್ಡೆ ಬೋಂಡ ಎಲ್ಲ ಮಾಡಿರಲಿಲ್ಲ. ಸೊ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ನಾನು ಗ್ರೀನ್ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ, ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅಂತ ಹೇಳಿ. ಅದು ಗ್ರೀನ್ ಚಟ್ನಿಗೆ ಏನೆಲ್ಲ ಹಾಕ್ಕೊಳ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಇದಕ್ಕೆ ಶಾಹಿ ಜೀರಾ ಅಥವಾ ಸೋಂಪು ಹಾಕ್ಕೊಂಡ್ರೆ ಚೆನ್ನಾಗಿ ಕೂಡ ಫ್ಲೇವರ್ ಆಗಿರುತ್ತೆ. ಸೊ ಇದನ್ನು ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಬಂದು ಗ್ರೀನ್ ಚಟ್ನಿ. ಇದು ನೀವು ಯಾವುದೇ ರೀತಿ ಒಂದು ಸ್ಯಾಂಡ್ವಿಚ್ ಮಾಡಿದ್ರೆ ಮತ್ತು ಅದಕ್ಕೆಲ್ಲ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಇದನ್ನು ಕೂಡ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಡೇಗೂ ಸಹ ಸ್ವಲ್ಪ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಏನಾದರೂ ಒಂದು ಸ್ಯಾಂಡ್ವಿಚ್ಚೋ ಏನಾದರೂ ಮಾಡಿದಾಗ ಯೂಸ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ತುಂಬ ನೀರು ಥರ ಆದರೆ ತಿನ್ನೋದಕ್ಕಾಗೋದಿಲ್ಲ. ಆದಷ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ಸೊ ನೋಡಿ ಫೈನಲಿ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಚಟ್ನಿ ರೆಡಿ ಆಯಿತು. ಇವಾಗ ಇನ್ನೊಂದು ಕಡೆ ಸೈಡು ಆಲೂಗೆಡ್ಡೆ ಬೇಯಿಸ್ಕೊಂಡಿದ್ದೆ. ಆ ಆಲೂಗೆಡ್ಡೆ ಸಿಪ್ಪೆ ಆಲ್ರೆಡಿ ಬೇಯಿಸಿ ಸಿಪ್ಪೆನ ತೆಗೆದುಬಿಟ್ಟು ನಂತರ ಬೇಯಿಸ್ಕೊಂಡಿರ್ತಕ್ಕಂಥದ್ದು. ಸೊ ನೀಟಾಗೆಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ನಾವು ಅದರಲ್ಲಿ ಒಂದು ಸ್ವಲ್ಪನೂ ಗಂಟು ಇಲ್ಲದೆ ಇರೋ ರೀತಿ ಆಲೂಗೆಡ್ಡೆ ಪಲ್ಯ ಎಲ್ಲ ಮಾಡ್ತೀವಲ್ವ, ಆ ರೀತಿ ನಾವು ಇದಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕಿತ್ತು, ನಾನು ಅರಿಶಿನ ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಸೊ ನಂತರ ಕೂಡ ಹಾಕ್ಕೊಳ್ಬೋದು. ಅರಿಶಿನ ಸ್ವಲ್ಪ ಕಲರಾಗಿರುತ್ತೆ, ಇಲ್ಲಾಂದರೆ ವೈಟ್ ಇರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಜೀರಿಗೆ, ನಂತರ ಸಣ್ಣಗೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಈರುಳ್ಳಿ ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಒಂದು ಹದವಾಗಿ ಎಷ್ಟು ಅಂತ ಮೆಜರ್ಮೆಂಟ್ ಏನು ತೆಗೆದುಕೊಂಡಿರಲಿಲ್ಲ. ಎಷ್ಟು ಆಗುತ್ತೋ ಅಷ್ಟು ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ದೆ. ಸೊ ಏನು ಕೂಡ ಜಾಸ್ತಿ ಮಿಕ್ಕೋದಾಗಲಿ ಮತ್ತು ಎಕ್ಸ್ಟ್ರಾ ಆಗೋದಾಗಲಿ ಆಗಿರಲಿಲ್ಲ. ಎಲ್ಲ ಅಲ್ಲಿಗೆ ಸರಿ ಹೋಯಿತು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಆಲ್ರೆಡಿ ಸ್ವಲ್ಪ ಬೇಯೋದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ ಆಲೂಗೆಡ್ಡೆ ಬೇಯಿಸೋ ಟೈಮಲ್ಲಿ. ಇವಾಗಲೂ ಸಹ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ಉಪ್ಪೆಲ್ಲ ನೋಡಿಕೊಂಡೇ ಹಾಕ್ಕೊಳ್ಬೇಕಾಗುತ್ತೆ. ಯಾಕೆ ಅಂದರೆ ನಾವು ಕಡಲೆ ಹಿಟ್ಟು ಕಲಿಸ್ಬೇಕಾದ್ರೂ ಸಹ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡಿರ್ತೀವಿ. ಹಾಗಾಗಿ ನೋಡಿಕೊಂಡು ಖಾರ ಮತ್ತು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೆ, ಹಾಗಾಗಿ ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ರೆಡಿ ಯಾವಾಗಲೇ ಹೇಳಿದಾಗೆ ಅರಿಶಿನ ಹಾಕ್ಕೊಂಡಿರಲಿಲ್ಲ. ಆಲೂಗೆಡ್ಡೆ ಬೇಯೋ ಟೈಮಲ್ಲಿ ಅರಿಶಿನ ಹಾಕ್ಕೊಂಡ್ರೆ ಅಂದರೆ ಕಲರಾಗಿ ಕಾಣಿಸುತ್ತೆ. ಇಲ್ಲ ಅಂತಾರೆ ನೀವು ಆಮೇಲೆ ಕೂಡ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ನೀಟಾಗಿ ಮಿಕ್ಸಿಂಗ್ ಮಾಡ್ಕೊಳ್ಬೇಕು. ಸೊ ನಾವು ಯಾವ ಥರ ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಅದು ಬರುತ್ತೆ, ಬೋಂಡದ ಆಕಾರವಾಗಿ ಬರುತ್ತೆ. ಸೊ ನೋಡಿ ಈ ಥರ ನೀಟಾಗಿ ಒಂದು ಮಿಕ್ಸಿಂಗ್ ಕೊಟ್ಕೊಳ್ಬೇಕು. ನಂತರ ಇದನ್ನು ನಾವು ಸಣ್ಣದಾಗಿ ಉಂಡೆ ಕಟ್ಕೊಳ್ಬೇಕು. ಸೊ ತುಂಬ ದಪ್ಪ ಕಟ್ಕೊಂಡ್ರೆ
ಚೆನ್ನಾಗಿ ಮಾಡೋದಕ್ಕಾಗಲ್ಲ. ನಾನು ಸ್ವಲ್ಪ ಸ್ಟಾರ್ಟಿಂಗು ತುಂಬ ದಪ್ಪ ಉಂಡೆ ಕಟ್ಕೊಂಡ್ಬಿಟ್ಟೆ. ಸೊ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಳಾಯಿತು ಒಂದು ಸರಿ ಫಸ್ಟ್ ಹಾಕಿದಾಗ. ನೆಕ್ಸ್ಟ್ ಹಾಕಿದಾಗ ನೀಟಾಗಿ ಕೂಡ ಬಂತು. ಆದಷ್ಟು ಈ ಒಂದು ಉಂಡೆಗಳನ್ನು ಸ್ವಲ್ಪ ಒಂದು ಸಣ್ಣದಾಗಿ ಕಟ್ಕೊಂಡು ಹಾಕ್ಕೊಂಡ್ರೆ ಒಂದು ನೀಟಾಗಿ ಬೋಂಡದ ರೀತಿಯಲ್ಲಿ ಬರುತ್ತೆ. ಇಲ್ಲಾಂದರೆ ನೀವು ತುಂಬ ದಪ್ಪ ಎಲ್ಲ ಹಾಕ್ಕೊಂಡ್ರೆ ಅದು ಅಷ್ಟು ತುಂಬ ಒಳಗಡೆ ಸ್ಟಫಿಂಗ್ ಜಾಸ್ತಿ ಆದಾಗ ಮೇಲ್ಗಡೆ ಲೇಯರು ಅಷ್ಟು ಅಂಟ್ಕೊಂಡಂಗೆ ಇರೋದಿಲ್ಲ. ಹಾಗಾಗಿ ಆದಷ್ಟು ಸ್ವಲ್ಪ ಕಡಿಮೆ ತೆಗೆದುಕೊಂಡು ಮಾಡ್ಕೊಳ್ಬೇಕು. ಸೊ ನಂತರ ಇಲ್ಲಿ ನಾನು ಒಂದು ಒಂದು ಆಕಾರ ಬರಬೇಕಲ್ವ, ಹಾಗಾಗಿ ಇಲ್ಲಿ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಸ್ವಲ್ಪ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪನ್ನು ಸಹ ನೋಡ್ಕೊಂಡು ಹಾಕ್ಕೊಳ್ಳಿ. ಏಕೆಂದರೆ ನಾವು ಆಲ್ರೆಡಿ ಸ್ಟಫಿಂಗ್ ಒಳಗಡೆಗೆ ಆಲ್ರೆಡಿ ಉಪ್ಪು ಮತ್ತು ಖಾರ ಎಲ್ಲ ಹಾಕಿರ್ತೀವಿ. ಇದು ಜಸ್ಟ್ ಒಂದು ಸ್ವಲ್ಪ ಕಡಲೆ ಹಿಟ್ಟು ಬರಿದಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಸ್ವಲ್ಪ ಜಸ್ಟ್ ಲೈಟಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ, ಅಚ್ಚ ಖಾರದ ಪುಡಿ, ಸ್ವಲ್ಪ ಚಿಟಿಕೆ, ಸ್ವಲ್ಪ ಸೋಡಾ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಳ್ಬೇಕು. ನಂತರ ಇದನ್ನು ಫಸ್ಟು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದರ ನಂತರ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಂಡು ಒಂದು ಹದವಾಗಿ, ತುಂಬ ತೆಳುವಾಗೂ ಮಾಡ್ಕೊಳ್ಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ನಾವು ಈ ಒಂದು ಬೋಂಡದ ಬಜ್ಜಿ ಎಲ್ಲ ಮಾಡೋ ಟೈಮಲ್ಲಿ ಯಾವ ರೀತಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ ಆ ರೀತಿ ಕಲಿಸ್ಕೊಳ್ಬೇಕು. ಸೊ ಯಾವುದೇ ರೀತಿ ಗಂಟು ಎಲ್ಲ ಬರ್ದೆಲ್ಲ ಇರೋ ರೀತಿ ನಾವು ಈ ಒಂದು ಮಿಕ್ಸಿಂಗ್ ಮಾಡ್ಕೊಳ್ಬೇಕು. ಸೊ ನಾವು ತುಂಬ ತೆಳು ಹಾಕಿಬಿಟ್ರೂ ಸಹ ಆ ಒಂದು ಬೋಂಡದ್ದು ಆಕಾರವಾಗಿ ಬರೋದಿಲ್ಲ. ಹಾಗಾಗಿ ನಾವು ನೋಡಿ ಈ ಥರ ಒಂದು ಹದವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಗಂಟೆಲ್ಲ ಇರ್ಕೊಡ್ದು, ಗಂಟೆಲ್ಲ ಇದ್ದರೆ ಚೆನ್ನಾಗಿರಲ್ಲ. ಸೊ ನಿಮಗೆ ಸೋಡಾ ಬೇಡ ಅಂತಂದರೆ ನೀವು ಸ್ವಲ್ಪ ಇದಕ್ಕೆ ಅಕ್ಕಿ ಹಸಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನೀವು ಯಾವುದೇ ಬೋಂಡ ಮತ್ತು ಬಜ್ಜಿ ಎಲ್ಲ ಮಾಡೋ ಟೈಮಲ್ಲಿ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನಂದರೆ, ಯಾವುದೇ ಕಾರಣಕ್ಕೂ ಈ ಕಡಲೆ ಹಿಟ್ಟು ನೆನೆಯೋದಕ್ಕೆ ಅಂತ ಹೇಳಿ ಬಿಡಬಾರ್ದು. ಇಮಿಡಿಯೇಟ್ಲಿ ನೀವು ಇನ್ನೇನು ಒಂದು 10 ನಿಮಿಷದಲ್ಲಿ ನಾನು ಬೋಂಡ ಮಾಡ್ತೀನಿ ಅಂತ ಅನ್ನೋ ಟೈಮಿಗೆ ನಾವು ಈ ಒಂದು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಸೊ ನಂತರ ಇಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ತುಂಬ ಚೆನ್ನಾಗಿ ಕಾದಲಿಲ್ಲ ಅಂತಂದರೆ ನೀಟಾಗಿ ಬರೋದು ಕೂಡ ಇಲ್ಲ. ಸೊ ನಾನು ಒಂದು ಸರಿ ಹಾಕಬೇಕಾದ್ರೆ ಎಣ್ಣೆ ಅಷ್ಟು ತುಂಬ ಕಾದಿರಲಿಲ್ಲ. ಸೊ ಹಾಗಾಗಿ ನನಗೆ ಫಸ್ಟು ಇದು ಮಾಡಬೇಕಾದ್ರೇ ಅದ್ರ ಒಂದು ಕ್ವಾಲಿಟಿ ಹೊರಟೋಯ್ತು. ಸೊ ತುಂಬ ಬೇಜಾರಾಯಿತು. ಸೊ ಚೆನ್ನಾಗಿ ಬರಲಿಲ್ವಲ್ಲಪ್ಪ ಅಂತ ಅನಿಸ್ತು. ಸೊ ನಾನು ಆದಮೇಲೆ ನೆಕ್ಸ್ಟು ಇನ್ನೊಂದು ಬಾಣಲಿಗೆ ಆಯಿಲ್ನ ಸಪ್ರೇಟಾಗಿ ಹಾಕ್ಕೊಂಡು ನಂತರ ಇನ್ನೊಂದು ಸರಿ ಅದನ್ನು ಫ್ರೈ ಮಾಡಿದೆ. ಸೊ ಆವಾಗ ನೀಟಾಗಿ ಬಂತು. ಯಾಕೆ ಅಂತಂದರೆ ಆದಷ್ಟು ಎಣ್ಣೆನ ನಾವು ತುಂಬ ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನಾವು ಆ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ನೀಟಾಗಿ ಕೂಡ ಬರುತ್ತೆ. ಆದಷ್ಟು ಆಲೂಗೆಡ್ಡೆ ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಸಣ್ಣದಾಗಿ ಹಾಕ್ಕೊಳ್ಬೇಕು. ತುಂಬ ದಪ್ಪವಾಗಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ಮೀಡಿಯಮ್ ಸಣ್ಣ ಗಾತ್ರದಲ್ಲಿ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ತುಂಬಾ ಚೆನ್ನಾಗೂ ಕೂಡ ಇತ್ತು. ನಾನು ಕೂಡ ಫಸ್ಟ್ ಟೈಮು ಇದು ಒಂದು ಆಲೂಗೆಡ್ಡೆ ಬೋಂಡ ಮಾಡಿದ್ರಿಂದ ನನಗೆ ಒಂದು ಐಡಿಯಾನೂ ಸಹ ಸಿಕ್ತು. ಇದು ಜಾಸ್ತಿ ಸಣ್ಣದಾಗಿ ಉಂಡೆ ಕಟ್ಟೋ ಹಾಗಿಲ್ಲ, ಸಣ್ಣ ಉಂಡೆ ಕಟ್ಕೊಳ್ಬೇಕು. ತುಂಬ ದಪ್ಪ ಉಂಡೆ ಕಟ್ಕೊಂಡ್ರೆ ಅದು ಚೆನ್ನಾಗಿ ಬರೋದಿಲ್ಲ ಅನ್ನೋದೊಂದು ಮೈಂಡಲ್ಲಿ ಫಿಕ್ಸ್ ಆದೆ. ನಂತರ ಇದಕ್ಕೆ ಜಾಸ್ತಿ ಹೈ ಫ್ಲೇಮಲ್ಲಿ ನಾವು ಫ್ರೈ ಮಾಡಬೇಕು. ಲೋ ಫ್ಲೇಮಲ್ಲಿ ಮಾಡಿದ್ರೆ ಎಲ್ಲ ಫುಲ್ಲು ಓಪನ್ ಆಗಿ ಹರಡ್ಬಿಡುತ್ತೆ ಅಂತ ಹೇಳಿ, ಯಾವುದೇ ರೀತಿ ನಾವು ಬೋಂಡ ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಒಳಗಡೆ ಏನಾದ್ರು ಸ್ಟಫಿಂಗ್ ಮಾಡಬೇಕಾದ್ರೆ ಅದನ್ನು ನೀಟಾಗಿ ಒಂದು ಐ ಫ್ಲೇಮ್ ಇಟ್ಬಿಟ್ಟು ಆಯಿಲ್ ತುಂಬ ಚೆನ್ನಾಗಿ ಕಾದ್ಮೇಲೆ ಹಾಕಬೇಕಾಗುತ್ತೆ. ಸೊ ಫೈನಲಿ ನೋಡಿ ಗ್ರೀನ್ ಚಟ್ನಿ ಜೊತೆಗೆ ಈ ಒಂದು ಆಲೂಗೆಡ್ಡೆ ಬೋಂಡ ರೆಡಿ ಆಯಿತು. ಸೊ ಇನ್ನೂ ಸ್ವಲ್ಪ ಇತ್ತು, ಫ್ರೆಂಡ್ ಶಾಪಿಗೆ ಹೋಗೋದಿತ್ತು, ಹಾಗಾಗಿ ಅವ್ರಿಗೂ ಕೂಡ ಸಹ ಮಾಡ್ಕೊಳ್ತಾ ಇದ್ದೆ. ಚಟ್ನಿ ಕರೆಕ್ಟ್ ಆಯ್ತಾ? ಮಾಡಕ್ಕೆ ರೆಡಿ ನಾನು ಮಾಡ್ತೀನಿ. ಫಾಸ್ಟಾಗೆ ಮಾಡ್ಬಿಡ್ತೀನಿ, ಬೇಗ. ಬಟ್ ಕ್ಲೀನ್ ಮಾಡೋದೇ ಸಮಸ್ಯೆ. ಇದನ್ನ ಚಿಕ್ಕದಾಗಿ ಹಾಕಬೇಕು ರೀ. ಚೆನ್ನಾಗಿ ಗೊತ್ತಾಯ್ತಾ? ಸೊ ಇನ್ನೊಂದು ಸೈಡಲ್ಲಿ ನಾನು ಬೋಂಡ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಆಲ್ರೆಡಿ ನಾನು ಹೇಳಿದಾಗೆ ಫ್ರೆಂಡ್ ಅಂಗಡಿಗೆ ಹೋಗೋಣ ಅಂತ ಹೇಳಿ ಅವ್ರಿಗೂ ಸಹ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಇನ್ನೊಂದು ಕಡೆ ಸೈಡು ಹಸ್ಬೆಂಡು ಟೀ ಮಾಡ್ತಾಯಿದ್ರು. ಅವರು ಸ್ವಲ್ಪ ಟೀ ಮಾಡಿ ಆಗಲೇ ಒಂದು 5:30 ಮೇಲೆ ಆಗಿತ್ತು, 6 o'clock ಆಗಿತ್ತು. ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಯೂಶ್ವಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟೀ ಎಲ್ಲ ಕುಡಿಯೋದು
ಕಾಮನ್ನು. ಹಾಗಾಗಿ ನಮ್ಮ ಮನೇಲೂ ಸಹ ಈ ಥರ ಸ್ನ್ಯಾಕ್ಸ್ ಎಲ್ಲ ಜೊತೆಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇದು ಒಂದು ಬೋಂಡ ಮಾಡಿದ್ದೆ. ಮಗ ಕೂಡ ಇವತ್ತು ಓದೋದಕ್ಕೆ ಅಂತ ಬೇಗ ಬೇಗ ಕೂತ್ಕೊಂಡ್ಬಿಟ್ಟಿದ್ದೆ, ಯಾಕೆಂದರೆ RCB ಮ್ಯಾಚ್ ಬೇರೆ ಇತ್ತಲ್ಲ, ಹಾಗಾಗಿ ನೋಡೋದಕ್ಕೆ ಬೇಗ ಬೇಗ ಕೂತ್ಕೊಂಡು ಓದ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಬೇಗ ಬೇಗ ಓದ್ಕೊಳ್ತಾ ಇದ್ದ ಅವನು ಕೂಡ. ಅದು ಮುಖ ತೊಳ್ಕೊಂಡು ಬರೀ ಕೂತದೆ RCB ಮ್ಯಾಚ್ ನೋಡೋಕ್ಕೆ. ಏನು ಕೊಟ್ಟರು ಹೋಮ್ವರ್ಕ್ ಇವತ್ತು? ಒಂದೇನಾ ಕೊಡೋದು ನಿನಗೆ? ಸರಿ, ಬೇಗ ಬೇಗ ಬರ್ದು ಮುಗಿಸ್ಬಿಡು. ಎಷ್ಟು ಗಂಟೆಗೆ ಮ್ಯಾಚ್ ಇರೋದು? 5 ಗಂಟೆಗಾ? 5 ಗಂಟೆ ಆಗೋಯ್ತಲ್ಲ ನೋಡಿ, 7 ಗಂಟೆ. ಎಷ್ಟು ಗಂಟೆಗೆ ರೀ? 7:15ಗಾ? 7:15ಗಾ? ಹಾಂ ತನುಷ್, ನಾಳೆ ಮಾಡ್ಕೊಡ್ತೀನಿ ಸ್ಯಾಂಡ್ವಿಚ್, ಇವತ್ತು ಬೇಡ. ತಿಂದ ಹಂಗೂ ಇದು ನೀಟಾಗಿ ಕ್ಲೋಸ್ ಮಾಡಿ ಇಡ್ಬೇಕು ತಾನೇ. ತಿನ್ಬಿಟ್ಟು ಎಲ್ಲ ಸಿಪ್ಪೆ ಅಲ್ಲಲ್ಲೇ ಎಸಿತೀರಪ್ಪ. ಚೆನ್ನಾಯ್ತಾ ರೀ? ಖಾರ ಆಯ್ತಾ? ಚೆನ್ನಾಯ್ತಾ ರೀ? ಟೀ ಜೊತೆ ಚೆನ್ನಾಗೈತೆ. ಟೀ ಜೊತೆ ಚೆನ್ನಾಗಿದೆ. ಸೊ ನಂತರ ಫ್ರೆಂಡ್ ಶಾಪಿಗೆ ಬಂದಿದ್ದೆ. ಸೊ ಫ್ರೆಂಡ್ ಶಾಪಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದು ನೋಡಿ, ಒಬ್ಬರು ಡ್ರೆಸ್ ಸ್ಟಿಚಿಂಗ್ ಮಾಡ್ತಾ ಇದ್ರು, ಇನ್ನೊಬ್ರು RCB ಮ್ಯಾಚ್ ನೋಡ್ತಾ ಇದ್ರು, ಇನ್ನೊಬ್ರು ಲೆಕ್ಕ ಬರೀತಾ ಇದ್ರು, ಇನ್ನೊಬ್ರು ಕಟಿಂಗ್ ಮಾಡ್ಕೊಳ್ತಾ ಇದ್ರು. ನಾನು ಮಾತ್ರ ವಿಡಿಯೋ ಮಾಡ್ತಾ ಇದ್ದೆ. ಸೊ ಯೂಶ್ವಲಿ ನಾನು ನಮ್ಮ ಫ್ರೆಂಡ್ ಶಾಪಲ್ಲಿ ತೋರಿಸ್ತಾ ಇರ್ತೀನಲ್ವಾ, ಏನು ಕೆಲಸ ಮಾಡ್ತಿರ್ತಾರೆ ಅಂತಲೂ ಸಹ ನಿಮಗೆ ಗೊತ್ತಿರುತ್ತೆ. ಸೊ ನಿಮಗೆ ಗೊತ್ತು ನೋಡಿ, ಟೈಲರ್ ಶಾಪು. ಇವರು ನೋಡಿ ಕಟಿಂಗ್ ಮಾಡ್ತಾ ಇದ್ರು, ಹಾಗೆ ಮ್ಯಾಚ್ನು ಸಹ ನೋಡ್ಕೊಂಡು ಕೂತಿದ್ರು. ಇನ್ನೊಂದು ಕಡೆ ಸೈಡು ನಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಹಾಗಾಗಿ ಬಂದಿದ್ದು. ಸಂಬಿತ್ ನೋಡು, ನಾಲ್ಗೆಲ್ಲ ತೆಗಿತಾನಪ್ಪ ಅವನು. ಅವ್ನು ಬೇಡ ನಮ್ಮ ವಿಡಿಯೋದಲ್ಲಿ. RCB ಈ ಸಲ ಕಪ್ಪು ನಮ್ದೆ. ಸ್ಟಿಚಿಂಗ್ ಮಾಡ್ತಾರೆ ನನ್ನ ಟೈಮ್ ಆದರೂ 8 ಗಂಟೆ ಆಯಿತು. ಹೋಗಿ ಯಾವಾಗ ಚಿಕನ್ ಮಾಡೋದು? ಬಾ, ಚಿಲ್ಲಿ ಚಿಕನ್ ಮಾಡ್ತೀನಿ. ಇದ್ರದ್ದು ಸ್ಪೈಸಿ ಖಾರದ ಪುಡಿ ಕೊಟ್ಬಿದ್ದೀನಿ ಪಕ್ಕ ಇಟ್ಕೊಂಡು. ಎಷ್ಟಾರು ಖಾರದ ಪುಡಿ ಹಾಕೋ. ನಾನು ಇದನ್ನು ತಗೊಂಡೋಗ್ತೀನಿ. ನನ್ನ 4. ಸೊ ಫ್ರೆಂಡ್ ಶಾಪಲ್ಲಿ ಕಸ್ಟಮರ್ದು ಬ್ಲೌಸ್ ಇಸ್ಕೊಂಡು ಬರೋದಿತ್ತು, ಹಾಗಾಗಿ ಅಲ್ಲಿಗೆ ಹೋಗಿದ್ದೆ. ಅವ್ರದ್ದು ಬ್ಲೌಸ್ ಎಲ್ಲ ಇಸ್ಕೊಂಡು, ಇಲ್ಲ ಆಲ್ರೆಡಿ ಮ್ಯಾಚ್ ಸ್ಟಾರ್ಟ್ ಆಗಿದ್ದರಿಂದ ಎಲ್ಲರೂ ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರು. ಇವಾಗ ಬೇರೆ ಅಡುಗೆ ಬೇರೆ ಮಾಡಬೇಕಿತ್ತು. ನಾನು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಾದ್ಮೇಲೆ ಹೋಗಿ ಆ ಕಿಚನಲ್ಲಿ ಏನು ಅಡುಗೆ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ. ಆಲ್ರೆಡಿ ಕ್ರಿಕೆಟ್ ಆಡೋದು ಅಲ್ಲಿ ಟಿವಿಲಿ ಆಡ್ತಾರೆ, ನೀನು ಬೇರೆ ಅಲ್ಲಿ ಬೇರೆ ಆಡ್ತಿದ್ಯಾ ತನುಷಾ? ಅಲ್ಲಿ ಮಿರರ್ಗೆ ಏನಾರು ಹೊಡೆದೋಗುತ್ತೆ ಕಣ. ಎಲ್ಲ ಆಚೆ ಆಡ್ತೀಯ? ಅಲ್ಲಿ ಟಿವಿ ಹೊಡೆದೋಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಇವಾಗ ಕತ್ಲೆ ಆಟ ಆಡ್ಬಾರ್ದು. ಇವಾಗ ಮ್ಯಾಚ್ ನೋಡ್. ಬಾ ಬಾಪು. ತನುಷ್, ಚಿಕನ್ ಫ್ರೈ ಮಾಡ್ತೀನಿ. ಕಬಾಬ್ ಎಲ್ಲ ಮಾಡಲ್ಲ ಚಿನ್ನು, ಟೈಮ್ ಆಯಿತು. ನಂಗೆ ಬೆಳಗ್ಗೆನೇ ಸಾಕಾಗಿದೆ ಕಣ. ಬರೀ ಚಿಕನ್ ಮಾಡು, ಮಟನ್ ಮಾಡು, ಇದೇ ಆಯಿತು ಕಣ ತನುಷ್. ಪ್ಲೀಸ್ ಇವತ್ತು ಒಂದು ಸ್ವಲ್ಪ ಚಿಕನ್ ಮಾಡ್ತೀನಿ, ರೈಸ್ ಮಾಡ್ತೀನಿ ಮಗನೇ. ನಾಳೆ ಏನು ಮಾಡೋಣ? ನಾಳೆನೂ ಇನ್ನು ಚಿಕನ್ ಮಾಡಬೇಕಾ? ಇಲ್ಲ, ಫಸ್ಟ್ ಅದು ಫ್ರೈ ಇದಾಗಲಿ, ಆಮೇಲೆ ನೀರು ಹಾಕಿರಂತೆ. ಫಸ್ಟು ಇವಾಗ ಅದನ್ನು ಚೆನ್ನಾಗಿ ಇದು ಮಾಡಿ, ಅದು ಕುದಿ ಬರ್ಬೇಕು ಚೆನ್ನಾಗಿ. ಕುಕ್ಕಿಂಗ್ ಸಾಕಲ್ವಾ?
ಸೊ ಇವತ್ತು ಊಟಕ್ಕೆ ಅಂತ ಹೇಳಿ ಏನು ಸ್ಪೆಷಲಾಗಿ ಏನಾರು ಮಾಡೋಣ ಅಂತ ಹೇಳಿ ಹಸ್ಬೆಂಡ್ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು. ಆಲ್ರೆಡಿ ಚಿಕನ್ ತಂದ್ಕೊಂಡು ಬರ್ತೀನಿ ಅಂತ ಹೇಳಿದ್ದು, ಚಿಕನ್ ತಂದ್ಕೊಂಡು ಬಂದಿದ್ದರು. ಭಾನುವಾರ ನಾನು ಚಿಕನ್ ಎಲ್ಲ ಏನೂ ಮಾಡಿರಲಿಲ್ವಲ್ಲ, ಹಾಗಾಗಿ ಅಟ್ಲೀಸ್ಟು ಮಾಡಲೇಬೇಕಿತ್ತು, ಮಂಗಳವಾರನಾದರೂ ಮಾಡಲೇಬೇಕು ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದರು. ಇಲ್ಲಿ ಚಿಕನ್ ಫ್ರೈ ಮಾಡಿಬಿಟ್ಟು ರೈಸ್ ಮಾಡೋಣ ಅಂತೇಳಿ ಬೆಳಿಗ್ಗೆನೇ ಸಾಕಾಗಿತ್ತು ನನಗೂ ಕೂಡ. ಆಲೂ ಬೋಂಡ ಅಂತೆ ಮತ್ತು ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮಾಡಿದ್ದೆ. ಮತ್ತು ಇಲ್ಲೊಂದು ಕಡೆ ಸೈಡು ಚಿಕನ್ನು. ಸೊ ಒಂದೇ ದಿವಸ 2 3 ಐಟಮ್ ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ. ಏನು ಕೆಲಸ ಇಲ್ಲ ಅಂತಂದರೆ ಮಾಡ್ಬೋದು, ಬಟ್ ಹೊರಗಡೆನೂ ಕೆಲಸ ಮಾಡ್ಕೊಂಡು ಬಂದು ಮನೆಯಲ್ಲೂ ಕೆಲಸ ಮಾಡಿ ಇದು ಅಡುಗೆದು ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗಿಬಿಡುತ್ತೆ ಒಂದೊಂದು ಸರಿ. ಹಾಗಾಗಿ ಹಸ್ಬೆಂಡ್ ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವರು ಕೂಡ ಸಣ್ಣ ಪುಟ್ಟದ್ದು ಪಾತ್ರೆ ವಾಶ್ ಎಲ್ಲ ಮಾಡಿಕೊಟ್ರು ಕೂಡ. ಒಂದು ತುಪ್ಪದ ಫ್ಲೇವರ್ ಗೊತ್ತಾಯ್ತಾ, ಹಿಂಗೆ ಹಾಕ್ಬಿಡ್ಬೇಕು. ಅದು ಬಿಸಿ ಒಂದೊಂದು ಟೈಮು ಕೆಲಸ ಒಂದೊಂದು ಸರಿ ರಿಸ್ಕ್ ಅಂತ ಅನಿಸ್ಬಿಡುತ್ತೆ, ಒಂದೊಂದು ಟೈಮು ಆರಾಮ್ ಅನಿಸುತ್ತೆ. ಕೆಲವೊಂದು ಟೈಮು ಹೊರಗಡೆ ಕೆಲಸನೂ ಮಾಡ್ಕೊಂಡು ಬಂದು ಈ ಥರ ಎಲ್ಲ ಅಡುಗೆನೂ ಮಾಡಬೇಕು ಅನ್ನೋದಕ್ಕೆ ಸ್ವಲ್ಪ ಕಷ್ಟ. ಹಾಗಾಗಿ ಹಸ್ಬೆಂಡ್ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ಏನೋ ಒಂದು ಮಾಡ್ಬೋದು, ಬಟ್ ಹೆಲ್ಪ್ ಮಾಡ್ದಲೇ ನಾವೇ ಒಬ್ಬರೇ ಮಾಡ್ತೀವಿ ಅನ್ನೋದು ಸ್ವಲ್ಪ ರಿಸ್ಕು. ಹಸ್ಬೆಂಡು ಹಾಗಾಗಿ ನೋಡ್ತಿದ್ರು, ಇಲ್ಲ ಬರೀ ಒಬ್ಬಳೇ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಅವರು ಸಣ್ಣದಾಗಿ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಟ್ರು. ಮಗಳು ಸಹ ಮುಗಿದಿತ್ತು, ಮಗನೂ ಸಹ ಓದಿದ್ದೆಲ್ಲ ಆಗಿತ್ತಲ್ಲ. RCB ಮ್ಯಾಚ್ ಇದ್ದಿದ್ದರಿಂದ ಸ್ವಲ್ಪ ನೋಡ್ಕೊಂಡು ಕೂತ್ಕೊಂಡಿದ್ವಿ. ಹಾಗಾಗಿ ಸ್ವಲ್ಪ ಊಟದ ಟೈಮಿಗೆ ಕೂಡ ಲೇಟ್ ಆಯಿತು. ಊಟ ಎಲ್ಲ ಮುಗಿಸ್ಬಿಟ್ಟು ನಂತರ ಫೈನಲ್ ಮ್ಯಾಚ್ವರೆಗೂ ನೋಡ್ಕೊಂಡು ಕೂತಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಮಾತ್ರ. ಲಾಸ್ಟ್ವರೆಗೂ ಎಂಡಿಂಗ್ವರೆಗೂ RCB ಗೆಲ್ಲುತ್ತಾ ಇಲ್ವಾ ಅನ್ನೋದು ಒಂದು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಒಂದು ವಿಕೆಟ್ ಆಗ್ಲಪ್ಪ, ಅವನು ಯಾಕೆ ಬಿಚ್ಚಬೇಕು ಅದನ್ನ ಕೈದಲ್ಲಿ? ಅದನ್ನೇ ಹಾಕಿ ಹೆಸರಾಗಲ್ವಾ, ಅದು ಸಮೇತನೇ. ಏನು ಔಟಾ? ಅಲ್ಲೇನೆ ಇದು ಮಾಡಿಬಿಟ್ರು. ಅಯ್ಯೋ ಫೈನಲ್ ಮ್ಯಾಚು, ಇನ್ನು 5 ಬಾಲು, ಇನ್ನು 5 ಬಾಲು. ತನುಷ್ 5 ಬಾಲ್ಸ್, ಓನ್ಲಿ 5 ಬಾಲ್ಸ್, 29 ರನ್ಸ್. ತನುಷ ಮಾತ್ರ ಅಳ್ತಾವನೆ RCB ಗೆಲ್ಲೋದಕ್ಕೆ. ಅಲ್ಲ ಇನ್ನು 5 ಬಾಲಲ್ಲಿ ಹೆಂಗ ಹೊಡಿಯೋಕ್ಕಾಗ್ಬಿಡುತ್ತೆ ಹೇಳಿ? ಔಟ್. 6 ಕೊಟ್ರು. ಇಲ್ಲ ಓ ಟು ವಿನ್. ಅಯ್ಯೋ 4 ಬಾಲು ಆಗಲ್ಲ. ವಿನ್ನೆ RCB ವಿನ್ನೆ. 24 6 ಅಂದಿವೆ ಸೆಲೆಬ್ರೇಷನ್. ಅಳ್ತಾವನ ಅವನು. ಅಯ್ಯೋ 4. ಏನು ಬಾಲ್ ಹಿಡ್ಕೊಂಡ್ರು ಅಲ್ಲಿ, ಔಟೆ. RCB ವಿನ್. ಅವ್ರು ಆಗ್ಲೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಫೀಲ್ಡಲ್ಲೇ. ಅಲ್ಲ ಬಾಲಿ ಬಿಟ್ಬಿಡ್ರ, ಇನ್ನೇನು ಗೆದ್ದಂಗೆ ಅಲ್ವಾ? ಆದ್ರೆ ಲಾಸ್ಟಲ್ಲಿ ಗೆದ್ರು. ಈಗ ಫಸ್ಟೇ ಇನ್ನೂ ಸ್ವಲ್ಪ ಸ್ಕೋರ್ ಮಾಡಿಬಿಟ್ಟಿದ್ರೆ ಇಷ್ಟೊತ್ತು ಗೆದ್ಬಿಟ್ಟಿರೋರು. ಅಲ್ಲ ಇವ್ರು ಫಸ್ಟೇ ಸ್ವಲ್ಪ ರನ್ಸ್ಗಳು ಜಾಸ್ತಿ ಕೊಟ್ಬಿಟ್ಟಿದ್ರೆ ಇನ್ನೂ ಒಂದು 6 ಎಷ್ಟು 6 ಹೊಡೆದ್ರು ವೇಸ್ಟೇ. ಕಾರ್ಗೆ ಹೊಡೆದ ಹೋಗಿ. ಅವ್ರು ಇವಾಗ ಯೋಚನೆ ಮಾಡ್ತಾ ಇದಾರೆ, ನಾನು ಅವಾಗಲೇ ಹೊಡಿಬೇಕಾಯ್ತು 6, ಇವಾಗ ಹೊಡಿತಾ ಇದ್ದೀನಿ ಅಂತ. ಇನ್ನ ಎಷ್ಟು ರೀ ಟಾರ್ಗೆಟ್? ಅಷ್ಟೇ, ಗೆದ್ಬಿಟ್ರು. ವಿನ್, RCB ವಿನ್. ತನೋಷ್ ನೋಡ್ದಾ ಹೆಂಗೆ ವಿನ್? ನಾಳಿಕೆ ನಿಮ್ಮ ಸ್ಕೂಲಲ್ಲೆಲ್ಲ ಹೋಗಿ ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಷನ್ ಮಾಡಿ. ಯಾರು RCB ಗೆದ್ರಾ? ಸೊ ಫೈನಲಿ RCB ಮ್ಯಾಚ್ ವಿನ್ ಆಯಿತು. ಸೊ ತುಂಬಾ ಖುಷಿ ಆಯಿತು. ಸುಮಾರು ಮಲ್ಕೊಳ್ಳೋ ಹೊತ್ತಿಗೆ ಸುಮಾರು 11:30ಗೆ ಮುಗ್ದು ಮಗಳು ಆ ಒಂದು ಟ್ರೋಫಿ ಕೊಡೋವರೆಗೂ ನೋಡ್ಕೊಂಡು ಕೂತಿದ್ಲು. ಸೊ ಫೈನಲಿ ಇವತ್ತಿನ ಈ ಒಂದು ವಿಡಿಯೋ ಈ ರೀತಿ ಇತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇನ್ನೆಷ್ಟು ರನ್ ಬೇಕಿತ್ತು? 20 ಸೊ 184 7